ವಿಜಯದಶಮಿ ದಸರಾ ಎಂದರೆ ಕೆಟ್ಟದರ ಮೇಲೆ ಒಳಿತಿನ ವಿಜಯವನ್ನು ಸೂಚಿಸುವ ಹಬ್ಬವಾಗಿದೆ. ಇದು ನವರಾತ್ರಿಯ 10ನೇ ದಿನದಂದು ಆಚರಿಸಲ್ಪಡುತ್ತದೆ. ಈ ದಿನ ದುರ್ಗೆಯು ಮಹಿಷಾಸುರನನ್ನು ಸಂಹರಿಸಿದ ಮತ್ತು ಶ್ರೀರಾಮನು ರಾವಣನನ್ನು ಕೊಂದ ದಿನವಾಗಿದೆ ಎನ್ನುವ ನಂಬಿಕೆ ಇದೆ. ವಿಜಯದಶಮಿಯಂದು ಶಮಿ ಮರಕ್ಕೆ ಪೂಜೆ ಸಲ್ಲಿಸುವುದು, ರಾವಣ ದಹನ ಮತ್ತು ಸಿಹಿ ತಿಂಡಿ ವಿನಿಮಯ ಮಾಡುವಂತಹ ವಿಶೇಷ ಪೂಜೆಗಳು, ದಾನಗಳು ನಡೆಯುತ್ತವೆ. ವಿಜಯದಶಮಿಯ ಮಹತ್ವ: ಕೆಡುಕಿನ ಮೇಲೆ ಒಳಿತಿನ ವಿಜಯ. ಇದು ದುಷ್ಟಶಕ್ತಿಗಳ ಮೇಲೆ ಒಳ್ಳೆಯ ಶಕ್ತಿಗಳ ವಿಜಯ ಸಂಕೇತವಾಗಿದೆ. ನವರಾತ್ರಿಯ ಅಂತ್ಯ: 9 ದಿನಗಳ ನವರಾತ್ರಿ ಉತ್ಸವದ ಕೊನೆಯ ದಿನವಾಗಿ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ದೇವಿ ದುರ್ಗಾ ಮತ್ತು ಶ್ರೀರಾಮನ ವಿಜಯ. ದೇವಿಯು ಮಹಿಷಾಸುರನನ್ನು ಕೊಂದದ್ದು ಮತ್ತು ಶ್ರೀರಾಮನು ರಾವಣನನ್ನು ಸಂಹರಿಸಿದ್ದು ವಿಜಯದಶಮಿಯ ಪ್ರತೀಕವಾಗಿದೆ. ಆಚರಣೆಗಳು: ಶಮಿ ಪೂಜೆ. ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. ಮಹಾಭಾರತ ಕಾಲದಲ್ಲಿ ಪಾಂಡವರು ತಮ್ಮ ಶಸ್ತ್ರಗಳನ್ನು ಈ ಮರದಲ್ಲಿ ಇಟ್ಟಿದ್ದರು ಎಂಬ ನಂಬಿಕೆ ಇದೆ. ರಾವಣ ದಹನ: ಉತ್ತರ ಭಾರತದ ಭಾಗಗಳಲ್ಲಿ ರಾವಣನ ಪ್ರತಿಕೃತಿಯನ್ನು ಬೆಂಕಿ ಹಚ್ಚಿ ಸುಡಲಾಗುತ್ತದೆ. ಇದು ದುಷ್ಟತ್ವದ ನಾಶವನ್ನು ಸೂಚಿಸುತ್ತದೆ. ದಾನ ಮತ್ತು ಉಡುಗೊರೆಗಳು: ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದು ಮತ್ತು ಸಿಹಿ ತಿಂಡಿ, ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವುದು. ಹೊಸ ಕಾರ್ಯಗಳು: ವಿಜಯದಶಮಿಯು ಶುಭವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಅಥವಾ ವ್ಯಾಪಾರವನ್ನು ಕೈಗೊಳ್ಳಲು ಮಂಗಳಕರವೆಂದು ನಂಬಲಾಗಿದೆ. ವಿಜಯದಶಮಿಯ ದಿನಾಂಕ: ಚಾಂದ್ರಮಾನ ರಾತ್ರಿಯಲ್ಲಿ ಅಶ್ವಿನ್ ಅಥವಾ ಅಶ್ವಯುಜ ತಿಂಗಳು ಶುಕ್ಲ ಪಕ್ಷದ 10ನೇ ದಿನದಂದು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿನ ಯಾವುದೇ ಸಮಸ್ಯೆಗಳಿಗೆ ಸಂಪರ್ಕಿಸಿ ಶ್ರೀ ಸಾಯಿ ಕೃಷ್ಣ ಆಸ್ಟ್ರೋ ಸೆಂಟರ್, ಶ್ರೀ ಸೂರ್ಯನಾರಾಯಣ್ ಆಚಾರ್ಯ ಜಿ. ದೂರವಾಣಿ ಸಂಖ್ಯೆ 9741141008.